ಕೈಕೊಟ್ಟಿದ್ದ ಮುಂಗಾರು ಮತ್ತೆ ಚುರುಕುಗೊಂಡಿದೆ. ಕೇರಳಂನ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಈಗ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಕೇರಳಂನ ವಯನಾಡಿನಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿತಾ ಇದೆ. ಕಾವೇರಿ ಕೊಳ್ಳದ ಜಲಾಶಯಗಳಿಗೆ ಈಗ ಜೀವ ಕಳೆ ಬರ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿರುವಂತಹ ಕಬಿನಿ ಜಲಾಶಯ ಇದೆಯಲ್ಲ, ಭರ್ತಿ ಹಂತವನ್ನು ತಲುಪಿದೆ. ಕಬಿನಿ ಜಲಾಶಯಕ್ಕೆ 30,000 ಕ್ಯೂಸೆಕ್ ಒಳಹರಿವಾಗ್ತಾ ಇರುವಂಥದ್ದು. ಕಬಿನಿಯಿಂದ 25,000 ಕ್ಯೂಸೆಕ್ ನೀರು ನದಿಗೆ ಹರಿಬಿಡಲಾಗ್ತಾ ಇದೆ. ಸತತವಾಗಿ ಸುರಿತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಳಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಪ್ರವಾಹದ ಆತಂಕ ನಿರ್ಮಾಣವಾಗಿದೆ. ಕಬಿನಿ ಜಲಾಶಯಕ್ಕೆ 30,000 ಕ್ಯೂಸೆಕ್ ಒಳಹರಿವಿದ್ರೆ 25,000 ಕ್ಯೂಸೆಕ್ ಹೊರಹರಿವಿದೆ. ಹಾಗಾಗಿ ಒಂದು ವೇಳೆ 50,000 ಕ್ಯೂಸೆಕ್ ಹೊರಹರಿವಾಗಿದ್ದೇ ಆದರೆ ಈ ಪ್ರವಾಹದ ಆತಂಕ ನದಿ ಪಾತ್ರದ ಜನರಲ್ಲಿ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ 3 ಗೇಟುಗಳ ಮೂಲಕ ನೀರನ್ನು ಹರಿಬಿಡುವಂತಹ ಕೆಲಸ ಆಗ್ತಾ ಇದೆ. 25,000 ಕ್ಯೂಸೆಕ್ ಹೊರಹರಿವಿದೆ. ಮಧ್ಯಾಹ್ನದ ನಂತರ ಆ ಹೊರಹರಿವಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂಥೇಳಿ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. 3 ದಿನಗಳ ಹಿಂದೆ ಇದ್ದಂತಹ ಚಿತ್ರಣ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಮಳೆ ಕೈಕೊಟ್ಟಿದೆ, ಬರ ಆವರಿಸ್ಕೊಂಡಿದೆ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕಂತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಬಟ್ ಮೂರೇ ದಿನದಲ್ಲಿ ಇಡೀ ಚಿತ್ರಣವೇ ಬದಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಮೈಸೂರು, ಬೆಂಗಳೂರು ಮತ್ತು ಚಾಮರಾಜನಗರ ಭಾಗದ ರೈತರ ಪಾಲಿಗೆ ಮತ್ತು ಜನರ ಪಾಲಿಗೆ ಇದು ಅತ್ಯಂತ ಸಿಹಿಯಾದಂತಹ ಸುದ್ದಿ. ಕೇರಳದ ವಯನಾಡಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಭರ್ತಿಯಾಗಿರುವಂತಹ ಕಬಿನಿ ಜಲಾಶಯದ ಒಡಿಲು. ಕಳೆದ 1 ವಾರಗಳ ಹಿಂದಲೂ ಕೂಡ ಮಳೆ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆದಂತಹ ಕಾರಣಕ್ಕೋಸ್ಕರವಾಗಿ ಈ ಬಾರಿ ಕಬಿನಿ ಜಲಾಶಯ ಭರ್ತಿ ಆಗಲ್ಲ ಅನ್ನುವಂಥ ಆತಂಕಗಳು ಸೃಷ್ಟಿಯಾಗಿದ್ದು, ಇದರ ನಡುವೆ ಒಂದು ಕಡೆಯಲ್ಲಿ ನಮಗೆ ಬೆಳೆಗಳಿಗೆ ನೀರು, ಕುಡಿಯೋದಕ್ಕೆ ನೀರು, ಜೊತೆಗೆ ಈಗ ತಮಿಳುನಾಡಿಗೆ ನೀರು ಹರಿಸಬೇಕಾದಂಥ ಅನಿವಾರ್ಯತೆ, ಈ ಎಲ್ಲದರ ನಡುವೆ ಒಂದು ರೀತಿಯಾದಂಥ ಸಂಕಷ್ಟದ ಛಾಯೆ ಈ ಭಾಗದಲ್ಲಿ ಆವರಿಸಿತ್ತು. ಆದರೆ ಅದೆಲ್ಲದಕ್ಕೂ ಕೂಡ ಉತ್ತರ ಅನ್ನುವಂಥ ರೀತಿಯಲ್ಲಿ ಈಗ ಕಬಿನಿ ಜಲಾಶಯ ಭರ್ತಿಯಾಗಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇಡೀ ಕಬಿನಿ ಜಲಾಶಯ ಒಟ್ಟು 84 ಅಡಿಗಳಿದೆ. ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜಲಾಶಯದ ಒಳ ಅರಿವು ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಲೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕಬಿನಿ ಜಲಾಶಯದಿಂದ ಒಟ್ಟು 25,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಲ್ಲಿ ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ರಾಜ್ಯದಲ್ಲಿ ಮೊದಲ ಬಾರಿಗೆ ಭರ್ತಿಯಾಗುವ ಜಲಾಶಯ ಎನ್ನುವಂತಹ ಖ್ಯಾತಿಗೂ ಕೂಡ ಕಬಿನಿ ಜಲಾಶಯ ಇದೆ. ತಾವೀಗ ಗಮನಿಸ್ತಾ ಇರ್ಬೋದು, ಇದು ಇವತ್ತಿನ ನೀರಿನ ಮಟ್ಟಗಳು. ಇವತ್ತು ಒಟ್ಟು ಇನ್ಫ್ಲೋ ಇರುವಂಥದ್ದು 30,684 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಇದೆ. ಔಟ್ಫ್ಲೋ ಇರುವಂಥದ್ದು 25,000 ಕ್ಯೂಸೆಕ್ಸ್ ಔಟ್ಫ್ಲೋ ಇದೆ. ಯಾಕಂದರೆ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಾಗಿ ಈ ಔಟ್ಫ್ಲೋವನ್ನು ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಕ್ಷಣಕ್ಕೂ ಮಳೆಯ ಪ್ರಮಾಣ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಾಗಿಯೂ ಕೂಡ ಈಗ ನೀರನ್ನು ಹೊರಬಿಡುವಂಥದ್ದು ಅನಿವಾರ್ಯ. ಇದು ಕೇವಲ ಕೇರಳದ ವಿಚಾರಕ್ಕೆ ತಮಿಳುನಾಡಿನ ವಿಚಾರಕ್ಕೆ ಮಾತ್ರ ಅಲ್ಲ, ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಇಷ್ಟು ಪ್ರಮಾಣದ ನೀರನ್ನು ಹೊರಗಡೆ ಬಿಡಲೇಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ 25,000 ಕ್ಯೂಸೆಕ್ಸ್ ನೀರನ್ನು ಕಬಿನಿ ಜಲಾಶಯದಿಂದ ನದಿಗೆ ಹರಿಸಲಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳು ಇದು ಜಲಾಶಯದಿಂದ ಹೊರಭಾಗಕ್ಕೆ ಹೋಗ್ತಾ ಇರುವಂತಹ ನೀರಿನ ಫೋರ್ಸ್ ಹೇಗಿದೆ ಅನ್ನುವಂಥದ್ದು. ಕಳೆದ 4 ದಿನಗಳಿಂದ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು. ಒಂದು ಕಡೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಆತಂಕ, ಮತ್ತೊಂದು ಕಡೆಯಲ್ಲಿ ಈ ಬಾರಿ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟರೆ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರು ಭಾಗದ ಕುಡಿಯುವ ನೀರಿನ ಪರಿಸ್ಥಿತಿ ಏನು, ಮತ್ತು ಈ ಭಾಗದ ಅಚ್ಚುಕಟ್ಟು ಪ್ರದೇಶದ ಬೆಳೆಗಳ ಪರಿಸ್ಥಿತಿ ಏನು ಅನ್ನುವಂಥ ಆತಂಕ ಸೃಷ್ಟಿಯಾಗಿತ್ತು. ಈಗ ಆ ಆತಂಕಕ್ಕೆ ನಿಟ್ಟುಸಿರು ಬಿಡುವಂಥ ರೀತಿಯಂತಹ ಉತ್ತರಗಳು ಲಭ್ಯವಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣವಾಗಿ
ಭರ್ತಿಯಾಗಿದೆ. ಈಗ ಏನು ಸಂಕಷ್ಟವಾದ ಪರಿಸ್ಥಿತಿಗಳನ್ನು ಎದುರಿಸೋದಕ್ಕೆ ಶುರುವಾಗಿದೆಯೋ ಆ ಎಲ್ಲ ಸಂಕಷ್ಟಕ್ಕೂ ಕೂಡ ಈಗ ಸಂಪೂರ್ಣವಾಗಿ ಈ ವರ್ಷದ ಮಟ್ಟಿಗೆ ವಿರಾಮ ಬಿದ್ದಂತೆ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.